ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ಕ ಅಕ್ಕ ಅಂತ ಹೇಳ್ಕೊಂಡು ಕೊಂದೇ ಬಿಟ್ನ ಹಂತಕ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಮಾಣಿಕ್ಯನಹಳ್ಳಿಯ ಯುವಕನ ಮೇಲೆ ಪತಿ ಲೋಕೇಶ್ಗೆ ಈಗ ಡೌಟ್ ಬಂದಿದೆ. ದೀಪಿಕನ ಯಾವಾಗ್ಲೂ ಅಕ್ಕ ಅಕ್ಕ ಅಂತ ಆತ ಕರಿತಾ ಇದ್ದ. ದೀಪಿಕಾ ಯಾವಾಗ್ಲೂ ಶಾಲೆಗೆ ಬಸ್ನಲ್ಲೇ ಹೋಗಿ ಬರ್ತಾ ಇದ್ರು. ಶನಿವಾರ ಬಸ್ ಮಿಸ್ ಆಗಿದ್ರಿಂದ ಸ್ಕೂಟರ್ನಲ್ಲಿ ಆಕೆ ತೆರಳಿದ್ಲು. ಸಂಜೆ ಫೋನ್ ಬಂದಿದ್ರಿಂದ ದೀಪಿಕಾ ಆಚೆ ಹೋಗಿದ್ದಾಳೆ. ದೀಪಿಕಾ ಆಚೆ ಹೋದ್ಮೇಲೆ 1 ಗಂಟೆ ವೇಳೆಗೆ ಫೋನ್ ಸ್ವಿಚ್ ಆಫ್ ಆಗಿದೆ. ಫೋನ್ ಕಾಲ್ ನಲ್ಲಿಯೂ ಆ ಯುವಕನದ್ದೇ ಲಾಸ್ಟ್ ನಂಬರ್ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತದೇಹ ಸಿಕ್ಕಿದ ದಿನದಿಂದ ಆ ಯುವಕ ಕೂಡ ನಾಪತ್ತೆ ಆಗಿದ್ದಾನೆ ಅಂತ ಮಂಡ್ಯದಲ್ಲಿ ಶಿಕ್ಷಕಿ ದೀಪಿಕಾ ಪತಿ ಲೋಕೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಗೆ ಅನುಮಾನ ಹುಡುಗನ ಅನುಮಾನ ಬರಕ್ ಚಾನ್ಸಸ್ ಅಕ್ಕ ಅಕ್ಕ ನಮ್ಮ ಅಕ್ಕ ಅಂತ ಮಾತಾಡ್ಸಿದ. ಇಲ್ಲೊಂದ್ ಸ್ವಲ್ಪ 2 ಬೀದಿ ದೂರ. ಮಾಮೂಲಿ ಒಂದೇ ಊರವರಲ್ವಾ ಸರ್ ನಾವು. ನಮ್ಮನ ಅಣ್ಣ ನಾನು ಮನೆಗೆ ಫ್ರೆಂಡ್ಶಿಪ್ ಏನ್ ಮಾಮೂಲಿ ಮಾತಾಡ್ಸೋ ರೋಡ್ ಸಿಕ್ತಾಗ ಅಣ್ಣ ಇದಕ್ಕಣ ನಾನು ಅಕ್ಕ ಅಂತಲೇ ಕರಿತಿದ್ದವನು. ಕಾಲೇಜ್ ಬಂದ್ಮೇಲೆ ಲಾಸ್ಟ್ ಕಾಲ್ ಅವನದೇ ಅಂತ ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ. 12 ಗಂಟೆ 6 ನಿಮಿಷಕ್ಕೆ ಹೊರಗಡೆ ಬಂದವರು ಅವರು. ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅವನೇ ಫೋನ್ ಮಾಡಿರೋದು, ಅವನೇ ಡೌಟು. ಈಗಾಗಲೇ ಅಪ್ ಸ್ಟ್ಯಾಂಡಿಂಗ್ ಆಗೋನವನು. ಮೊಬೈಲ್ ಊರಲ್ಲಿಲ್ಲ. ಮಾಮೂಲಿ ಅದೆಲ್ಲ ಮೈಸೂರು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಗ್ತಿದ್ದ. ತಿರ್ಗಾ ವ್ಯವಸಾಯ ಮಾಡ್ತಿದ್ದ. ಅವ್ರ ಅಪ್ಪ ಒಬ್ಬವನೇ. ಅವ್ರನ್ನ ಖತರ್ನಾಕ್ ಅಪ್ಪ. ಅವನು ಬಾಡಿ ಅಲ್ಲಿ ನಾವು ಸಿಕ್ತು ಒಂದ್ ಏಟ್ಗೆ ಅಲ್ಲಿಂದ ಸ್ವಿಚ್ ಆಫ್. ಅವ್ರ ಅಪ್ಪನಿಗೇನೆ ಮೆಸೇಜ್ ಕಳ್ಸಿದ್ನಂತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಳಿಪಾಳ್ಯ. ರವಿ, ಈಗ ಲೋಕೇಶ್ ಅವರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಯುವಕನ ಬಗ್ಗೆ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ನಡೀತಾ ಇದೆ ಈಗ ಅಲ್ಲಿ? ಪೊಲೀಸರು ಈ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಆತನ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದೆಯಾ, ಹೇಗೆ? ಲೀನಶ್ರೀ, ಏನು ಲೋಕೇಶ್ ಅಂದ್ರೆ ಈಗ ಹತ್ಯೆಗೆ ಒಳಗಾಗಿರ್ತಕ್ಕಂಥ ದೀಪಿಕಾ ಮತ್ತೆ ಲೋಕೇಶ್ ಒಂದೇ ಗ್ರಾಮದವರಾಗಿರ್ತಾರೆ. ಮೇಲ್ಕೋಟೆ ಸಮೀಪನೇ ಇರ್ತಕ್ಕಂಥ ಏನು ಮಾಣಿಕ್ಯನಹಳ್ಳಿ ಗ್ರಾಮದ ನಿವಾಸಿಗಳು. ಅಂದ್ರೆ ಇವ್ರಿಗೆ ಜೀವನ ಮಾಡ್ಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ತೊಂದರೆನೂ ಇಲ್ಲ. ಯಾಕಂದ್ರೆ ಎಲ್ಲಾ ರೀತಿನಲ್ಲೂ ಅವರು ಚೆನ್ನಾಗಿರ್ತಾರೆ. ಪರಸ್ಪರ ಪ್ರೀತಿಸಿ ಒಂದು 9 ವರ್ಷಗಳ ಹಿಂದೆ ಮದುವೆ ಆಗಿರ್ತಕ್ಕಂಥ ಈ ದಂಪತಿಗೆ ಒಬ್ಬ ಗಂಡ್ಮಗು ಕೂಡ ಇರ್ತಾರೆ. ಈ ನಡುವೆ ಆಕೆ ಶಿಕ್ಷಕಿಯಾಗಿ ಮೇಲ್ಕೋಟೆಯ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೋಗಿ ಬರ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಇತ್ತೀಚೆಗೆ ಅಂದ್ರೆ 2-3 ವರ್ಷದ ಹಿಂದೀಚೆಗೆ ಅದೇ ಗ್ರಾಮದ 22 ವರ್ಷದ ಯುವಕನ ಪರಿಚಯ ಆಗುತ್ತೆ. ಆತ ಮನೆಯ ಸಮೀಪನೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಗ್ತಾ ಬರ್ತಾ ಅಕ್ಕ ಅಕ್ಕ ಅಂತ ಹೇಳಿ ಮಾತನಾಡಿಸ್ತಾ ಇರ್ತಾನೆ ಅಂತ ಹೇಳಿ ಆಕೆ ಪತಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಆಕೆ ಅವತ್ತು ಶಾಲೆಯಿಂದ ಹೊರಟಂತ ಟೈಮ್ನಲ್ಲಿ ಆತನೇ ಕೊನೆ ಕಾಲ್ ಮಾಡಿರ್ಬೋದು, ಆತನೇ ಕರ್ಸ್ಕೊಂಡು ಈ ರೀತಿ ಮಾಡಿರ್ಬೋದು ಅಂತಕ್ಕಂಥ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೃತದೇಹ ಸಿಕ್ಕಿದ, ಏನ್ ದೀಪಿಕಾ ಅವರ ಮೃತದೇಹ ಸಿಕ್ತು, ಆ ಕ್ಷಣದಿಂದನೇ ಆತ ಊರಿನಿಂದ ನಾಪತ್ತೆ ಆಗಿದ್ದಾನೆ. ಜೊತೆಗೆ ಅವ್ರ ತಂದೆಗೆ ಏನು ನನ್ನ ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ಬೇಡ್ರಿ, ಅಕ್ಕನ ಮದ್ವೆ ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿ ಆತ ನಾಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಮೇಲೆ ನನ್ಗೆ ಅನುಮಾನ ಇದೆ, ಹಾಗಾಗಿ ಆತನ ಹಿಡಿದು ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಏನು ದೀಪಿಕಾ ಅವರ ಮೃತದೇಹದ ಶವ ಪರೀಕ್ಷೆ ಮಂಡ್ಯದ ಮೆಡಿಕಲ್ ಕಾಲೇಜು ಶವಗಾರದಲ್ಲಿ ನಡೀತಾ ಇದೆ. ಜೊತೆಗೆ ಆಕೆಯ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಊರಿನಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಈಗ ಮೇಲ್ಕೋಟೆ ಠಾಣೆ ಪೊಲೀಸ್ನವರಿಗೂ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಲೀನಶ್ರೀ, ಥ್ಯಾಂಕ್ ಯು ರವಿ ಲಾಳಿಪಾಳ್ಯ. ಈಗ ಮಿಸ್ ಆಗಿರುವಂತಹ ನಿತೇಶ್ನ ವಿರುದ್ಧ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಅನುಮಾನವನ್ನ ದೀಪಿಕಾ ಪತಿಯವರು ವ್ಯಕ್ತಪಡಿಸಿದ್ದಾರೆ. ಮನೆಯ ಸುತ್ತನೇ ಇದ್ದಂತಹ ಆತ ಹೋಗ್ತಾ ಬರ್ತಾ ಅಕ್ಕ ಅಕ್ಕ ಅಂತ ಮಾತನಾಡಿಸ್ತಾ ಇದ್ದ. ಈಗ ಹೂತಿಟ್ಟ ಅಂತ ಸ್ಥಿತಿಯಲ್ಲಿ ಆ ಶಿಕ್ಷಕಿ ದೀಪಿಕಾ ಶವ ಕೂಡ ಪತ್ತೆಯಾಗಿದೆ. ಇದರ ಹಿಂದೆ ಆತನ ಕೈವಾಡ ಇರಬಹುದು ಅನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಲಾಸ್ಟ್ ಆಕೆಯ ಫೋನ್ ನಂಬರ್ ಇಂದ ಹೋಗಿರುವಂತಹ ಕಾಲ್ ಕೂಡ ಆತನದ್ದೇ ಆಗಿದೆ, ಆತನಿಗೆ ಕಾಲ್ ಹೋಗಿದೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಕೂಡ. ಸದ್ಯ ದೀಪಿಕಾ ಮೃತದೇಹವನ್ನು ಹೊರಗೆ ತೆಗೆದು ಅದರ ಒಂದು ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ನಾಪತ್ತೆಯಾಗಿರುವಂತಹ ನಿತೇಶ್ಗಾಗಿ ಹುಡುಕಾಟ ಮುಂದುವರೆದಿದೆ. ಸ್ಥಳಕ್ಕೆ ಹೋಗಿತ್ತು, ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು. ಆಮೇಲೆ ಪೊಲೀಸ್ನವರೆಲ್ಲ ಬಂದ್ರು. ಅವಾಗ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ತಿದ್ದಾಗ ಯಾರೋ ಇಬ್ರು ಗಲಾಟೆ ಮಾಡ್ತಿದ್ರು, ಒಂದ್ ಹುಡುಗಿಗೆ ಹೊಡಿತಾ ಇದ್ರು ಅಂತ ಮೇಲ್ಗಡೆ ಯಾರೋ
ದೇವಸ್ಥಾನಕ್ಕೆ ಬಂದಿರೋಂಥವ್ರು ವಿಡಿಯೋ ಮಾಡಿ ಪೊಲೀಸ್ನವ್ರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋ ಅಷ್ಟರೊಳಗೆ ಯಾವುದೂ ಇಲ್ಲ, ಒಂದು ಗಾಡಿ ಮಾತ್ರ ಇತ್ತು. ಬಂದು ಎಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು, ಮಾಡಿ FIR ಹಾಕಿದ್ರು. FIR ಶನಿವಾರ 1:15 ಇನ್ಸಿಡೆಂಟ್ ನಡೆದಿರೋದು. FIR ಸಾಯಂಕಾಲ ಒಂದು 7 ಗಂಟೆಗೆ ಹಾಕಿದ್ರು. 7 ಗಂಟೆಗೆ ಹಾಕಿ ನಿನ್ನೆ ಬಾಡಿ ಸಿಕ್ಕಿದೆ. ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರಾ? ಹೌದು, ಮಿಸ್ಸಿಂಗ್ ಕೇಸ್ ಹಾಕೊಂಡಿದ್ರು. ಬಟ್ ಏನು ಪ್ರೊಸೀಜರ್ ಮಾಡಿಲ್ಲ ಅದು. ಆವಾಗ ನಾವು ಅಲ್ಲೇ ಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಹಾಗೆ ಉಪವಿಭಾಗಾಧಿಕಾರಿ ನಂದೀಶ್ ಅವರು ಈ ಸ್ಥಳಕ್ಕೆ ಕೂಡ ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಈಗ ಅವರ ಗಂಡ ಲೋಕೇಶ್ ಅವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಣಿಕ್ಯನಹಳ್ಳಿಯ ಲೋಕೇಶ್ ಈಗ ಅನುಮಾನವನ್ನು ವ್ಯಕ್ತಪಡಿಸಿರುವುದರಿಂದ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.